ನಮಸ್ಕಾರ ವೀಕ್ಷಕರೇ, ದೇಶದಲ್ಲಿ ಈಗ ಹಲವರಿಗೆ ಇಡಿ ಸಂಕಷ್ಟ ಎದುರಾಗ್ತಾ ಇದೆ. ಪ್ರಮುಖವಾಗಿ ಅದು ಸೆಲೆಬ್ರಿಟಿಗಳಿಗೆ. ಈ ಹಿಂದೆ ಹಲವಾರು ಸೆಲೆಬ್ರಿಟಿಗಳಿಗೆ ಇಡಿ ತನಿಖೆಯ ಬಿಸಿ ತಟ್ಟಿದೆ. ಬಟ್ ಈಗ ಮತ್ತೊಮ್ಮೆ ನಟ ನಟಿ ಸೇರಿದಂಗೆ ನಿರ್ಮಾಪಕರಿಗೂ ಕೂಡ ಇಡಿ ಸಂಕಷ್ಟ ಎದುರಾಗ್ತಾ ಇದೆ. ಅರೆ, ಈ ಬಾರಿ ನಟ ನಟಿಯರು ಮತ್ತು ನಿರ್ಮಾಪಕರು ಮಾಡಿದ ತಪ್ಪಾದ್ರೂ ಏನು? ಯಾಕೆ ಇಡಿ ಅಧಿಕಾರಿಗಳು ಅವ್ರನ್ನ ತನಿಖೆಗೆ ಒಳಪಡಿಸ್ತಾರೆ? ಯಾಕೆ ಇಡಿ ಬಿಸಿ ಅಂತ ಹೇಳ್ತಾ ಇದ್ದೀವಿ? ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನೋಡಿ. ಪ್ರಮುಖವಾಗಿ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಒಟ್ಟು 29 ಜನರ ವಿರುದ್ಧ ಮನಿ ಲಾಂಡ್ರಿಂಗ್ ಪ್ರಕರಣ ದಾಖಲು ಮಾಡಿಕೊಂಡಿದೆ. ಅರೆ, ಏನಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಯಾರ ವಿರುದ್ಧ ಪ್ರಕರಣ ಈ ಬಾರಿ ದಾಖಲಾಗಿದೆ ಅನ್ನೋದನ್ನ ಮೊದಲು ನಾವು ಗಮನಿಸ್ತಾ ಹೋಗೋಣ. ತೆಲುಗಿನ ಖ್ಯಾತ ನಟರಾದ ವಿಜಯ್ ದೇವರಕೊಂಡ, ರಾಣಾ ದಗ್ಗುಬಾಟಿ, ಕನ್ನಡಿಗ ಪ್ರಕಾಶ್ ರಾಜ್, ಪ್ರಣೀತಾ ಸುಭಾಷ್, ನಿರ್ಮಾಪಕರಾದ ಮಂಚು ಲಕ್ಷ್ಮಿ, ಭಾರತದ ಬೀಸ್ಟ್ ಯೂಟ್ಯೂಬರ್ ಎನಿಸಿಕೊಳ್ಳುವ ಹರ್ಷ ಸಾಯಿ ಸೇರಿದಂತೆ 29 ಜನರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಅದು ಕೂಡ ಮನಿ ಲಾಂಡ್ರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಪ್ರಕರಣ ದಾಖಲಿಸಿದ್ದಾರೆ ಈ ಎಲ್ಲಾ ಸೆಲೆಬ್ರಿಟಿಗಳ ಮೇಲೆ. ಹಾಗಾದ್ರೆ ಇವರ ಮೇಲೆ ಯಾಕೆ ಪ್ರಕರಣ ದಾಖಲಾಯಿತು? ಯಾಕೆ ಇಡಿ ಅಧಿಕಾರಿಗಳು ಮನಿ ಲಾಂಡ್ರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಜನರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ? ಅದಕ್ಕೆ ಕಾರಣವನ್ನ ಕೂಡ ಈಗ ಗಮನಿಸ್ತಾ ಹೋಗೋಣ. ಹಲವು ಬೆಟ್ಟಿಂಗ್ ಆಪ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇವರೆಲ್ಲ ಪ್ರಮೋಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಈಗ ಪ್ರಕರಣ ದಾಖಲಾಗಿದೆ. ಪ್ರಮುಖವಾಗಿ ಇದರಲ್ಲಿ ಪರಿಮ್ಯಾಚ್, A23, ರಮ್ಮಿ, ಜೀತ್ವಿನ್, ಲೋಟಸ್ 365 ಇಂಥ ಆಪ್ಗಳನ್ನ ಇವರೆಲ್ಲ ಪ್ರಮೋಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿ ಪ್ರಕರಣವನ್ನ ಇಡಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ. ಪ್ರಮುಖವಾಗಿ ಇಂಥ ಬೆಟ್ಟಿಂಗ್ ಆಪ್ಗಳಿಂದ ಕೋಟ್ಯಾಂತರ ಜನ ಹಣ ಕಳೆದುಕೊಂಡಿದ್ದೀವಿ ಅಂತ ಈ ಹಿಂದೆ ಕೂಡ ಆರೋಪ ಮಾಡಿದ್ರು. ಹಲವರು ಜೀವ ಕಳೆದುಕೊಳ್ಳೋ ಮಟ್ಟಿಗೆ, ಹಲವರು ತಮ್ಮ ಮನೆ ಮಠ ಕಳೆದುಕೊಳ್ಳೋ ಮಟ್ಟಿಗೆ ಈ ಬೆಟ್ಟಿಂಗ್ ಆಪ್ಗಳ ಮೊರೆ ಹೋಗಿ ಅನಾಥ ಪರಿಸ್ಥಿತಿಯಲ್ಲಿದ್ದಾರೆ ಜನಸಾಮಾನ್ಯರು. ಇವರೆಲ್ಲ ಮಾಡ್ತಾ ಇದ್ದಿದ್ದು ಒಂದು ಆರೋಪ ಏನ್ ಗೊತ್ತಾ? ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇದನ್ನೆಲ್ಲ ಪ್ರಮೋಟ್ ಮಾಡ್ತಾರೆ, ಅವ್ರನ್ನ ನೋಡಿ ನಾವು ಕೂಡ ಫಾಲೋ ಮಾಡ್ತೀವಿ. ಅಂತ ಸೆಲೆಬ್ರಿಟಿ ಹೇಳಿದ್ಮೇಲೆ ನಿಜ ಇರಬಹುದು ಅಂತ ನಾವು ಕೂಡ ಬೆಟ್ಟಿಂಗ್ ಆಡಿ ದುಡ್ಡು ಕಳ್ಕೊಂಡಿದ್ದೀವಿ ಇಂಥ ಆಪ್ಗಳಿಂದ ಅಂತ ಸಾಕಷ್ಟು ಜನ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಆರೋಪಗಳನ್ನ ಮಾಡಿದ ಬಳಿಕ ಈಗ ಇಡಿ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಹಾಕಿದ್ದಾರೆ. ಮನಿ ಲಾಂಡ್ರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 29 ಜನರ ವಿರುದ್ಧ ಸದ್ಯ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಈ ಹಿಂದೆ ಕೂಡ ಹಲವಾರು ಸೆಲೆಬ್ರಿಟಿಗಳಿಗೆ ಈ ರೀತಿ ಇಡಿ ತನಿಖೆಯ ಬಿಸಿ ಕೂಡ ತಟ್ಟಿತ್ತು. ಪ್ರಮುಖವಾಗಿ 2024ರಲ್ಲಿ ಮಹದೇವ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಸಂಬಂಧ ಇಡೀ ಬಾಲಿವುಡ್ಗೆ ಇಡಿ ಶಾಕ್ ಕೊಟ್ಟಿತ್ತು. ಅದರಲ್ಲಿ ರಣಬೀರ್ ಕಪೂರ್, ಶ್ರದ್ಧಾ ಕಪೂರ್, ತಮನ್ನಾ, ಕಪಿಲ್ ಶರ್ಮಾ ಸೇರಿ ಹಲವರನ್ನ ಕೂಡ ಇಡಿ ತನ್ನ ವಿಚಾರಣೆಗೆ ಒಳಪಡಿಸಿತ್ತು. ಈಗ ಸೌತ್ ಸಿನಿಮಾ ನಟ ನಟಿಯರು ಅಲ್ಲದೆ ಯೂಟ್ಯೂಬರ್ಸ್ ಎಲ್ಲರೂ ಸೇರಿ ಹಲವರಿಗೆ ಇಡಿ ಅಧಿಕಾರಿಗಳು ದಾಳ ಹಾಕಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ದೇವರಕೊಂಡ ಸೇರಿದಂತೆ ದಗ್ಗುಬಾಟಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇಲ್ಲ, ಇದೆಲ್ಲ ಸ್ಕಿಲ್ಡ್ ಗೇಮ್ ಅನ್ನೋ ಕಾರಣಕ್ಕೆ ನಾವೆಲ್ಲ ಪ್ರಮೋಟ್ ಮಾಡಿದ್ದೀವಿ, ಈ ರೀತಿ ಮೋಸ ಹೋಗ್ತಾರೆ ಜನ, ಇದರಿಂದ ಹಣ ಕಳೆದುಕೊಳ್ತಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರ ಜೊತೆಗೆ ಪ್ರಕಾಶ್ ರಾಜ್ ಅವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ. ಅವರು ಕೂಡ ಒಂದು ರಿಯಾಕ್ಷನ್ ಕೊಟ್ಟರು. ಇಲ್ಲ, ನಾನು 2017ರಲ್ಲೇ ಇವುಗಳನ್ನ ಪ್ರಮೋಟ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೀನಿ ಅನ್ನುವಂತಹ ಕ್ಲಾರಿಟಿಯನ್ನ ಕೂಡ ಕೊಟ್ಟಿದ್ದಾರೆ. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಿಕೊಂಡಿರೋದ್ರಿಂದ 29 ಜನರಿಗೂ ಕೂಡ ಈಗ ಸಮನ್ಸ್ ಅನ್ನ ನೀಡಲಾಗಿದೆ. ಜಸ್ಟ್ ಈಗ ಕುತೂಹಲ ಇರೋದು, ಇಡಿ ಅಧಿಕಾರಿಗಳು ಕೊಟ್ಟಿರುವ ಸಮನ್ಸ್ಗೆ ಮಾತ್ರ ಸೀಮಿತ ಆಗ್ಬಿಡುತ್ತಾ ಅಥವಾ ಯಾರಾದ್ರೂ ಇದರಲ್ಲಿ ಸೆಲೆಬ್ರಿಟಿಗಳ ಬಂಧನ ಕೂಡ ಆಗ್ಬಿಡುತ್ತಾ? ಇಂಥದ್ದೊಂದು ಕುತೂಹಲ ಮನೆ ಮಾಡಿದೆ. ಅದೆಲ್ಲವೂ ಕೂಡ ವಿಚಾರಣೆಯ ಬಳಿಕವೇ ಈ ಎಲ್ಲಾ ಬೆಳವಣಿಗೆಗಳು ಆಗುವಂಥದ್ದು. ಈಗಿರುವ ಕುತೂಹಲ ಜಸ್ಟ್ ಇದು ಸಮನ್ಸಿಗೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಇದರಲ್ಲಿ ಯಾರಾದ್ರೂ ಬಂಧನಕ್ಕೆ ಒಳಪಡ್ತಾರಾ, ಅಂದ್ರೆ ಬಂಧನ ಆಗುತ್ತಾ? ಇಂಥದ್ದೊಂದು ಕುತೂಹಲ ಇದೆ. ಸೊ ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದ್ರೆ ಇಡಿ ಅಧಿಕಾರಿಗಳ ವಿಚಾರಣೆ ಮುಕ್ತಾಯ ಆದ ಬಳಿಕ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬೀಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.